ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸಿಸುವ ಬುಡಕಟ್ಟು ಗೊಂಡ ಸಮಾಜದವರು ಮುಖ್ಯವಾಹಿನಿಗೆ ಬರದಂತೆ ನಿರಂತರ ದೌರ್ಜನ್ಯದ ಮೂಲಕ ತಡೆಯೊಡ್ಡಲಾಗುತ್ತಿದ್ದು, ಇದನ್ನು ಸಮಸ್ತ ಗೊಂಡ ಸಮಾಜ ಖಂಡಿಸುತ್ತದೆ ಎಂದು ಗೊಂಡ ಸಮಾಜ ಅಭಿವೃದ್ಧಿ ಸಂಘ ಆಕ್ರೋಶ ಹೊರಹಾಕಿದೆ. ಈ ಕುರಿತು ಕೋಕ್ತಿ ಶ್ರೀ ಮಹಾಸತಿ ದೇವಸ್ಥಾನದ ಸಭಾಭವನದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ನಾರಾಯಣಗೊಂಡ, ಕಾನೂನು ಸಲಹೆಗಾರ ನ್ಯಾಯವಾದಿ ಮಂಜುನಾಥ್ ಗೊಂಡ ಮಾತನಾಡಿದರು. ಗೊಂಡ ಬುಡಕಟ್ಟು ಸಮಾಜದ ಜನರು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಆಂಧ್ರಪ್ರದೇಶ, ಬಿಹಾರ, ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ವಾಸವಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ವಾಸಿಸುತ್ತಿರುವ ಗೊಂಡರು ಸರಿಸುಮಾರು 350 ವರ್ಷಗಳ ಹಿಂದೆ ಭಾರತವು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿರುವ ಸಂದರ್ಭದಲ್ಲಿ ಆಂಧ್ರಪ್ರದೇಶದಿಂದ ವಲಸೆ ಬಂದಿರುವ ಬಗ್ಗೆ ಉತ್ತರ ಕನ್ನಡ ಗೆಜೆಟಿಯರ್ನಲ್ಲಿ ಉಲ್ಲೇಖವಿದೆ. ಹಲವಾರು ಅಧ್ಯಯನಗಳು ಭಟ್ಕಳದ ಗೊಂಡರು ಹಾಗೂ ದೇಶದ ವಿವಿಧ ರಾಜ್ಯಗಳಲ್ಲಿ ವಾಸಿಸುತ್ತಿರುವ ಗೊಂಡರ ನಡುವೆ ಇರುವ ಸಾಮ್ಯತೆಗಳನ್ನು ಎತ್ತಿ ತೋರಿಸಿದೆ. ಕಟಗಾರಕೊಪ್ಪದಲ್ಲಿ 21ನೇ ರಾಷ್ಟ್ರೀಯ ಗೊಂಡ ಸಾಹಿತ್ಯ ಸಮ್ಮೇಳನ ನಡೆದಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. 1950ರಲ್ಲಿ ಭಾರತ ಸಂವಿಧಾನ ರಚನೆಯ ನಂತರ ಕ್ಷೇತ್ರ ನಿರ್ಬಂಧನೆ ಇದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಗೊಂಡರು ಪರಿಶಿಷ್ಟ ವರ್ಗಕ್ಕೆ ಸೇರಿದ್ದು, ಜಾತಿ ಪ್ರಮಾಣ ಪತ್ರ ನೀಡುವಂತೆ ಆದೇಶ ಆಗಿರುವುದು ಸ್ಪಷ್ಟವಾಗಿದೆ. ಸದರಿ ಆದೇಶ ಗೆಜೆಟಿಯರ್ನಲ್ಲಿ ಪ್ರಕಟವಾಗಿದ್ದು, ಕಾಲಂ ನಂಬರ್ 9ರಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದು ಇರುತ್ತದೆ. ಅಲ್ಲದೆ 1956 ಡಿಸೆಂಬರ್ 10ರಲ್ಲಿ ಮೈಸೂರು ಸರ್ಕಾರವು ಭಾರತ ಸರ್ಕಾರದ ಆದೇಶದ ಆಧಾರದಲ್ಲಿ ಮೈಸೂರು ಗೆಜೆಟಿಯರ್ನಲ್ಲಿ ಉತ್ತರ ಕನ್ನಡದಲ್ಲಿರುವ ಗೊಂಡರು ಬುಡಕಟ್ಟು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಎನ್ನುವುದನ್ನು ಪ್ರಕಟಿಸಿದ್ದೂ ಇರುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ವ್ಯತ್ಯಾಸವಿದ್ದು, ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡುವಾಗ ಕೇವಲ ಶಾಲಾ ದಾಖಲೆಗಳ ಲಭ್ಯತೆಯನ್ನು ಅವಲಂಬಿಸದೆ ಸದ್ರಿ ಅರ್ಜಿದಾರರ ಆಚಾರ ವಿಚಾರ, ಸಾಂಪ್ರದಾಯಿಕ ಹುಟ್ಟು ಸಾವಿನ ಸೂತಕ, ಹಬ್ಬ ಹರಿದಿನಗಳ ಆಚರಣೆ, ಜೀವನ ಕ್ರಮ, ಸಾಮಾಜಿಕ ವ್ಯವಸ್ಥೆ, ಸಾಂಸ್ಕೃತಿಕ ಜೀವನ ವಿಧಾನಗಳ ಆಧಾರದ ಮೇಲೆ ನೀಡಬೇಕು ಎಂಬ ಸ್ಪಷ್ಟೀಕರಣವಿದೆ. ಇದರ ಬಗ್ಗೆ ಅರಿವಿಲ್ಲದೆ 2010-2011ರ ನಂತರ ಗೊಂಡ ಸಮಾಜದವರು ವಿವಿಧ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಆರಂಭಿಸಿದ ನಂತರ ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರಿಗಳಿಗೆ ಸುಳ್ಳು ಹೇಳಿ ಬೆದರಿಸಿ ಸಮಸ್ಯೆಯನ್ನು ಹುಟ್ಟುಹಾಕಿದ್ದಾರೆ. ಗೊಂಡ ಸಮಾಜದವರ ಮೇಲೆ ಸುಮಾರು 50 ಪ್ರಕರಣಗಳನ್ನು ದಾಖಲಿಸಿದ್ದರೂ ನ್ಯಾಯಾಲಯದ ತೀರ್ಪುಗಳು ಗೊಂಡ ಸಮಾಜದ ಪರವಾಗಿ ಬಂದಿವೆ. ಈಗಾಗಲೇ ತಹಶೀಲ್ದಾರರು ಪರಿಶೀಲನೆ ಮಾಡಿ ಗೊಂಡ ಸಮಾಜದವರು ಪರಿಶಿಷ್ಟ ಪಂಗಡದವರು ಎಂದು ವರದಿ ನೀಡಿದ್ದಾರೆ. ಗೊಂಡ ಸಮಾಜದ ಯಾವುದೇ ವ್ಯಕ್ತಿಯ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವು ಇಲ್ಲಿಯವರೆಗೆ ರದ್ದಾಗಿಲ್ಲ. ಎಲ್ಲವೂ ಈಗಲೂ ಊರ್ಜಿತದಲ್ಲೇ ಇವೆ. ಕಳೆದ 1 ವರ್ಷದಿಂದ ಸಿಂಧುತ್ವ ಪ್ರಮಾಣ ಪತ್ರ ನೀಡುವುದನ್ನು ನಿಲ್ಲಿಸಲಾಗಿದ್ದು, ಅದನ್ನು ಸಚಿವರ ಗಮನಕ್ಕೆ ತಂದಿದ್ದೇವೆ. ಸಮಸ್ಯೆಯನ್ನು ಸರಿಪಡಿಸುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಕಳೆದ ಗೊಂಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಗೊಂಡ ಸಮುದಾಯದವರಿಗೆ ಆಗುತ್ತಿರುವ ಅನ್ಯಾಯವನ್ನು ಬಹಿರಂಗವಾಗಿ ಹೇಳಿದ್ದು, ಅವರ ವಿರುದ್ಧ ಪಟ್ಟಭದ್ರ ಹಿತಾಸಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿರುವ ಸಂದೇಶ, ಪತ್ರಿಕಾ ಹೇಳಿಕೆಯನ್ನು ನಾವು ಬಲವಾಗಿ ಖಂಡಿಸುವುದಾಗಿ ತಿಳಿಸಿದರು. 1950ರಲ್ಲಿ ಗೆಜೆಟ್ ಆಗಿ ನಮ್ದು 9ನೇ ನಂಬರ್ ಕಾಲಂನಲ್ಲಿ ಗೊಂಡರಿಗೆ ಸರ್ಟಿಫಿಕೇಟ್ ಕೊಡಲಿಕ್ಕೆ ಆದೇಶ ಆಗಿದೆ. ಅದರ ನಂತರದಲ್ಲಿ 1956ರಲ್ಲಿ ಮೈಸೂರು ಸರ್ಕಾರ ಏನಿದೆ, ಮೈಸೂರು ಸರ್ಕಾರ ಕೂಡ ಅದೇ ಆದೇಶದ ಮೇರೆಗೆ ಗೆಜೆಟಿಯನ್ನು ಪಾಸ್ ಮಾಡಿದೆ. ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನಲ್ಲಿ ಗೊಂಡರಿದ್ದಾರೆ ಅನ್ನೋದು ಕೂಡ ನಮೂದುಗಳಿವೆ. ಉತ್ತರ ಕನ್ನಡ ಜಿಲ್ಲೆ ಗೊಂಡರು ಎಷ್ಟಿಗೆ ಬರ್ತಾರೆ ಅಂತ ಹೇಳಿ ಯಾವುದೇ ಏರಿಯಾ ರಿಸ್ಟ್ರಿಕ್ಷನ್ಸ್ ಇಲ್ಲದೇನೆ ನಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಆದೇಶ ಕೂಡ ಆಗಿದೆ. ಅದರಲ್ಲಿ ಪರ್ಟಿಕ್ಯುಲರ್ ಆದೇಶಗಳು 10-12-1956 ಆಗಿರುವಂತೆ, 56ನೇ ಇಸ್ವಿಯಲ್ಲಿ ಆಗಿರುವಂಥದ್ದು. ಇಲ್ಲಿ ನಾವು ಇದನ್ನು ಯಾಕೆ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ತಪ್ಪು ಅಭಿಪ್ರಾಯಗಳು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇವರು ಏರಿಯಾ ರಿಸ್ಟ್ರಿಕ್ಷನ್ ತೆಗೆದ ನಂತರ 1976 ನಂತರ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳುವಂಥದ್ದು ತಪ್ಪು ಅಭಿಪ್ರಾಯಗಳನ್ನು ಸಮಾಜದಲ್ಲಿ ಹಂಚಲಾಗ್ತಾ ಇದೆ. ಮತ್ತೆ ನಮ್ಮ ಈ ಗೊಂಡರ ವಿರುದ್ಧ ಏನು ನೈಜ ಬುಡಕಟ್ಟು ನಾವು ಇದ್ದೇವೆ, ನಮ್ಮ ವಿರುದ್ಧವಾಗಿ ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೀತಾರೆ. ಅದನ್ನು ಹೋಗಲಾಡಿಸಲು ಅನ್ನೋ ಸಲುವಾಗಿ ಪರ್ಟಿಕ್ಯುಲರ್ಲಿ ಈ ದಿನಾಂಕವನ್ನು ಕೂಡ ನಾವು ನಮೂದು ಮಾಡ್ತಾ ಇದ್ದೇವೆ. ದಿನಾಂಕ 10-12-1956 ಗೆಜೆಟ್ ಪಾಸ್ ಆಗಿದೆ. ಅವತ್ತಿಂದ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಆದೇಶ ಕೂಡ ಆಗಿದೆ. ಅದರ ನಂತರದಲ್ಲಿ 1973ರಲ್ಲಾಗಿದೆ. ಅದರ ನಂತರದಲ್ಲಿ ಕ್ಲಾರಿಫಿಕೇಶನ್ ಆರ್ಡರ್ಗಳು ಎಲ್ಲವೂ ಇದೆ. ಬಟ್ ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ಯಾವುದೇ ತೊಂದರೆಗಳು ಇರಲಿಲ್ಲ. 2010 ಮತ್ತು 11 ನಂತರ ಈ ಸ್ವಲ್ಪ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಏನಾಯಿತು ಅಂತ ಹೇಳಿದ್ರೆ, ನಮ್ಮವರೆಲ್ಲ ರಾಜಕೀಯವಾಗಿ 2010-10ನೇ ಸಾಲ ನಂತರದಲ್ಲಿ ರಾಜಕೀಯವಾಗಿ ಇಲ್ಲಿ ನಾಮಿನೇಷನ್ ಫೈಲ್ ಮಾಡಿದ ತಕ್ಷಣಕ್ಕೆ
ಅವ್ರು ಕೆಲವೊಂದಿಷ್ಟು ಜನ ಅವರದ್ದು ಹೆಸರುಗಳನ್ನು ತೆಗೆದುಕೊಂಡು ಉಚಿತ ಅಂತ ಕೊಡ್ತೇನೆ ನಾನು. ಅವರು ತಹಸೀಲ್ದಾರ್ಗಳಿಗೆ ಇವರು ಸುಳ್ಳು ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ತಹಸೀಲ್ದಾರ್ ಮುಂದೆ ಸುಮಾರು ಕೇಸ್ಗಳನ್ನು ಹಾಕಿದ್ರು. ಅಂದ್ರೆ ಪರ್ಟಿಕ್ಯುಲರ್ ಹೇಳಬೇಕಂದ್ರೆ ಸುಮಾರು ಒಂದು 50 ಕೇಸ್ಗಳನ್ನು ಹಾಕಿದ್ದಾರೆ. 50 ಕೇಸ್ಗಳಲ್ಲಿ ತಹಸೀಲ್ದಾರ್ ಅದನ್ನ ಎನ್ಕ್ವೈರಿ ಮಾಡಿ ಎಲ್ಲರೂ ಇವರು ಗೊಂಡ ಬುಡಕಟ್ಟಿಗೆ ಸೇರಿದವರು ಅಂತ ಹೇಳಿ ಕೂಡ ಕ್ಲಾರಿಫಿಕೇಶನ್ ಆರ್ಡರ್ಗಳನ್ನು ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಮತ್ತೆ ನಮ್ಗೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರದ ತಪ್ಪಾಭಿಪ್ರಾಯ ಏನ್ ಹೇಳ್ತಾರೆ ಅದು ಕೋರ್ಟ್ ನಲ್ಲಿ ಇದೆ ಅಂತ ಹೇಳುವಂತ ವಿಚಾರಗಳು. ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಲ್ಲಿ ಕೋರ್ಟ್ ನಲ್ಲಿ ಇಲ್ಲ. ಮತ್ತೆ ನಮ್ದು ಯಾವುದೇ ಸರ್ಟಿಫಿಕೇಟ್ ನಮ್ಮ ಬುಡಕಟ್ಟಿನವರು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನಲ್ಲಿ ಗೊಂಡಿದ್ದೇವೆ, ನಮ್ಮಲ್ಲಿ ಇಶ್ಯೂ ಮಾಡಿರುವ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ಇವತ್ತುವರೆಗೂ ಕ್ಯಾನ್ಸಲ್ ಆಗಿದ್ದಿಲ್ಲ. ಎಲ್ಲ ಸರ್ಟಿಫಿಕೇಟ್ ಊರ್ಜಿತದಲ್ಲಿದೆ. ಮತ್ತೆ ನಮ್ಮಲ್ಲಿ ನೌಕರಿಗೆ ಯಾರು ಸೇರಿದ್ದಾರೆ ಇಲ್ಲಿವರೆಗೂ ಎಲ್ಲ ಸರ್ಟಿಫಿಕೇಟ್ಗಳಲ್ಲಿ ಸಿಂಧುತ್ವವನ್ನು ಕೊಟ್ಟಿದ್ದಾರೆ. ಕೆಲವು ದಿನಗಳಿಂದ ಕೆಲವು ವರ್ಷ ಕಳೆದ ಒಂದು ವರ್ಷದಿಂದ ಸಿಂಧುತ್ವ ಕೊಡಲು ಸ್ವಲ್ಪ ವಿಳಂಬ ಆಗ್ತದೆ. ಆ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೇಳಿದ್ದೇವೆ. ಸರ್ಕಾರದವರು ಕೂಡ ನಾವು ಅದನ್ನು ಸೂಕ್ತವಾಗಿ ಬಗೆಹರಿಸ್ತಾರೆ ಅಂತ ಕೂಡ ನಮಗೆ ಹೇಳಿದ್ದಾರೆ. ಇದ್ರ ಮಧ್ಯದಲ್ಲಿ ನಾವು ಇವತ್ತು ಕರೆದಿರೋ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯವನ್ನು ಮಾಧ್ಯಮ ಮಿತ್ರರು ಅದನ್ನ ಏನು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ, ಅದು ಖಂಡನೆ ಮಾಡುವ ಉದ್ದೇಶನೇ ನಾವು ಕರೆದಿದ್ದೇವೆ. ಇತ್ತೀಚೆಗೆ ಶೈಕ್ಷಣಿಕವಾಗಿ ಮುಂದುವರಿಯುತ್ತಿದ್ದೇವೆ. ಸದ್ರಿ ನಮ್ಮ ಗೊಂಡ ಬುಡಕಟ್ಟಿನಲ್ಲಿ ನಮ್ಮದೇ ಆದ ಆಚಾರ ವಿಚಾರ ಸಂಪ್ರದಾಯ ಹಾಗೂ ವಿಶೇಷ ರೀತಿಯ ಕಟ್ಟುಪಾಡುಗಳಿದ್ದು ಅದನ್ನು ನಾವೆಲ್ಲ ಪಾಲನೆ ಮಾಡಿಕೊಂಡು ಬಂದಿದ್ದಿರುತ್ತದೆ. ಹಾಗೆಯೇ ನಮ್ಮ ಬುಡಕಟ್ಟಿನಲ್ಲಿ ಜಾತಿ ಗೊಂಡ, ಸೀಮೆ ಗೊಂಡ ಅಥವಾ ಒಕ್ಕೂಟ ಗೊಂಡ, ಊರಿನ ಗೊಂಡ ಹೀಗೆ ವಿವಿಧ ಆಯಾಮಗಳಲ್ಲಿ ಮುಖಂಡರಿದ್ದು ತಲತಲಾಂತರಗಳಿಂದ ಈ ಆಡಳಿತ ವ್ಯವಸ್ಥೆಗಳನ್ನು ಒಪ್ಪಿಕೊಂಡು ಅವರ ಮಾತಿನಂತೆ ನಡೆದುಕೊಂಡು ನಾವು ಮುಂದುವರಿತಿದ್ದೇವೆ. ಸದ್ರಿ ಗೊಂಡ ಬುಡಕಟ್ಟಿನ ನಾವು ಭಾರತದಾದ್ಯಂತ ವಾಸವಾಗಿದ್ದು ಹೆಚ್ಚಾಗಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಆಂಧ್ರ ಪ್ರದೇಶ, ಬಿಹಾರ್, ಕರ್ನಾಟಕ ಹಾಗೂ ಭಾರತ ಇನ್ನಿತರ ಹಲವಾರು ರಾಜ್ಯಗಳಲ್ಲಿ ವಾಸವಾಗಿದ್ದಿರುತ್ತದೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಗೊಂಡರು ಸುಮಾರು 350 ವರ್ಷಗಳ ಹಿಂದೆ ಭಾರತವು ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿರುವ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಿಂದ ವಲಸೆ ಬಂದಿರುವ ಬಗ್ಗೆ ಉತ್ತರ ಕನ್ನಡ ಗೆಜೆಟ್ನಲ್ಲಿ ಉಲ್ಲೇಖ ಇದ್ದಿರುತ್ತದೆ. ನಮ್ಮ ಗೊಂಡ ಬುಡಕಟ್ಟಿನ ಬಗ್ಗೆ ಈಗಾಗಲೇ ಹಲವಾರು ವಂಶಾವಳಿ ಅಧ್ಯಯನಗಳನ್ನು ಮಾಡಿದ್ದು ಸದ್ರಿ ಭಟ್ಕಳ ಜಿಲ್ಲೆಯ ಬುಡಕಟ್ಟು ಪ್ರದೇಶಕ್ಕೆ ಸೇರಿರುವ ಗೊಂಡರು ಹಾಗೂ ಮೇಲೆ ಉಲ್ಲೇಖಿಸಿದಂತೆ ಭಾರತದಾದ್ಯಂತ ವಾಸಿಸುತ್ತಿರುವ ಗೊಂಡರಿಗೆ ಸಾಮ್ಯತೆ ಇದ್ದು ಸದ್ರಿ ಸ್ಥಳದಲ್ಲಿ ವಾಸಿಸುತ್ತಿರುವ ಗೊಂಡರು ಬುಡಕಟ್ಟಿಗೆ ಸೇರಿರುತ್ತಾರೆ. ಅಲ್ಲದೆ ಗೊಂಡ ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ಹಲವಾರು PhD ಪ್ರಬಂಧಗಳು ಮಂಡನೆಯಾಗಿದ್ದು ಅವುಗಳು ಸದ್ರಿ ಭಟ್ಕಳದಲ್ಲಿ ವಾಸಿಸುತ್ತಿರುವ ಗೊಂಡರು ಬುಡಕಟ್ಟು ಜನಾಂಗ ಸೇರಿದವರು ಎಂಬುದನ್ನು ದೃಢಪಡಿಸುತ್ತದೆ. ಭಾರತ ರಚನೆಯಾದ ನಂತರ 1950ರಲ್ಲಿ ಗೊಂಡ ಬುಡಕಟ್ಟಿನ ಪರಿಶಿಷ್ಟ ವರ್ಗದ ಪ್ರಮಾಣ ಪತ್ರವನ್ನು ನೀಡಲು ಪ್ರಾರಂಭಿಸಿರುತ್ತದೆ. ಆ ಸಂದರ್ಭದಲ್ಲಿ ಏರಿಯಾ ರಿಸ್ಟ್ರಿಕ್ಷನ್ ಇದ್ದರೂ ಕೂಡ ಉತ್ತರ ಕನ್ನಡದಲ್ಲಿ ಗೊಂಡರೆಲ್ಲರೂ ಪರಿಶಿಷ್ಟ ವರ್ಗಕ್ಕೆ ಸೇರಿದ್ದಾರೆ ಎಂದು ಸಂವಿಧಾನದಲ್ಲಿ ಮೀಸಲು ಪ್ರಕಾರ ಪರಿಶಿಷ್ಟ ವರ್ಗದ ಪ್ರಮಾಣ ಪತ್ರ ನೀಡುವಂತೆ ಆದೇಶ ಇದ್ದಿರುತ್ತದೆ. ಸದ್ರಿಯ ಆದೇಶ ಗೆಜೆಟ್ನಲ್ಲಿ ಪ್ರಕಟವಾಗಿದ್ದು ಕಾಲಮ್ ನಂಬರ್ 9ರಲ್ಲಿ ಸ್ಪಷ್ಟವಾಗಿ ನಮೂದಿಸಿರುತ್ತದೆ. ಅಲ್ಲದೆ ದಿನಾಂಕ 10/12/1956ರಲ್ಲಿ ಅಂದಿನ ಮೈಸೂರು ಸರ್ಕಾರವು ಭಾರತ ಸರ್ಕಾರದ ಆದೇಶದ ಮೇಲೆ ಮೈಸೂರು ಗೆಜೆಟ್ನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವ ಬುಡಕಟ್ಟಿನ ಮತ್ತು ಜಿಲ್ಲೆಗಳ ಯಾದಿಯಲ್ಲಿ ಉತ್ತರ ಕನ್ನಡದಲ್ಲಿರುವ ಗೊಂಡರು ಬುಡಕಟ್ಟಿನ ಜನರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಎಂಬುದು ಅಧಿಸೂಚನೆ ಸಂಖ್ಯೆ LD-1262 ಡೇಟೆಡ್ 10/12/56 ಪ್ರಕಟಿಸಿತ್ತು. ಸೋಮಯ್ಯಗೊಂಡ, ಬಡಿಯಾಗೊಂಡ, ಹೊನ್ನಯ್ಯಗೊಂಡ, ರಾಘುಗೊಂಡ, ವೆಂಕಟೇಶ್ಗೊಂಡ, ಪಾರ್ವತಿಗೊಂಡ, ಮಾದೇವ್ಗೊಂಡ, ಚಂದ್ರಗೊಂಡ, ರಮೇಶ್ಗೊಂಡ, ದುರ್ಗಯ್ಯಗೊಂಡ, ಗಣಪತಿಗೊಂಡ ಮೊದಲಾದವರು ಉಪಸ್ಥಿತರಿದ್ದರು.